ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಏನು ಇರಾನ್ ಮೇಲೆ ಯುದ್ಧವನ್ನು ಸಾರಿದೆ, ಈ ಯುದ್ಧ ಭಾರತದ ಮೇಲೆ ಎಷ್ಟೊಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಬೇಕಾಗಿದೆ. ಏನಾಗ್ತಾ ಇದೆ ಅಂತಂದರೆ, ಭಾರತ ದೇಶದ ಮೇಲೆ ಕಚ್ಚಾ ತೈಲಗಳ ಏನು ರಫ್ತು ಏನಿದೆ ಇದರ ಮೇಲೆ ತುಂಬ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಸಿಲಿಂಡರ್ ಗ್ಯಾಸ್ ನೋಡಿ, ಈ ಒಂದು ಯುದ್ಧದಿಂದ ಅನೇಕ ಸಿಟಿಗಳಲ್ಲಿ, ಅನೇಕ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು, ದಿಲ್ಲಿ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಗ್ಯಾಸಿನ ಏನು ಸಿಲಿಂಡರ್ನ ಬಳಕೆ ಭಾಳಷ್ಟು ಇರ್ತಕ್ಕಂಥ ಒಂದು ಜಿಲ್ಲೆಗಳು, ಹಾಗೆ ಒಂದು ಅಲ್ಲಿ ಅನೇಕ ಸಿಟಿಗಳಲ್ಲಿ ಈ ಗ್ಯಾಸ್ ಸಿಗದೆ ಹೋಟೆಲ್ಗಳಿಗೆ, ಅನೇಕ ಹೋಟೆಲ್ಗಳು ಮುಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಹೋಟೆಲ್ ಮುಚ್ಚೋದ್ರಿಂದ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದರೆ, ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಉದ್ಯೋಗವನ್ನು ಕಳ್ಕೊಳ್ಳುವಂತಾಗುತ್ತದೆ. ಹಾಗೆ ಆ ಒಂದು ಹೋಟೆಲನ್ನು ನೆಚ್ಕೊಂಡು ಎಷ್ಟೋ ಜನ ಕಾರ್ಮಿಕರು ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಈ ಒಂದು ಹೋಟೆಲನ್ನು ಬಂದ್ ಮಾಡೋದ್ರಿಂದ ಅಥವಾ ಹೋಟೆಲನ್ನು ನಿಲ್ಲಿಸೋದ್ರಿಂದ ಅನೇಕ ಜನ ಅಂದರೆ ಕೂಲಿ ಕಾರ್ಮಿಕರಿದ್ದಾರೆ. ಈ ಕೂಲಿ ಕಾರ್ಮಿಕರು ಹೋಟೆಲ್ಗಳಲ್ಲೇ ಊಟ ಮಾಡಿ ಜೀವನ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಈಗ ಈ ಕೂಲಿ ಕಾರ್ಮಿಕರು ದುಪ್ಪಟ್ಟು ಹಣವನ್ನು ಕೊಟ್ಟು, ಅಂದರೆ ಹೆಚ್ಚಿನ ಹಣವನ್ನು ನೀಡಿ ಅವರು ಒಂದು ಹೆಚ್ಚಿನ ಹಣವನ್ನು ನೀಡಿ ಊಟ ಮಾಡಬೇಕು. ಇದು ಕೂಲಿ ಕಾರ್ಮಿಕರ ಮೇಲೆ ಒಂದು ರೀತಿಯಲ್ಲಿ ಬರೆಯನ್ನು ಎಳೆದಂತಾಗ್ತದೆ. ಹೀಗೆ ಮಧ್ಯಮ ವರ್ಗದವರು ಕೂಡ ಇದರಲ್ಲಿ ಈ ಒಂದು ಯುದ್ಧದ ಬರೆಯನ್ನು ಅನುಭವಿಸ್ಬೇಕಾಗುತ್ತದೆ. ಯಾಕಂತಂದರೆ ಈಗ ಹೆಚ್ಚಿನ ಹಣವನ್ನು ಸಂದಾಯ ಮಾಡಿ ಸಿಲಿಂಡರ್ಗಳನ್ನು ಖರೀದಿ ಮಾಡಬೇಕು. ಸಿಟಿಗಳಲ್ಲಿ ಎಲ್ಲೂ ಕೂಡ ಒಲೆಯನ್ನು ಹೊಚ್ಚಿ, ಅಪಾರ್ಟ್ಮೆಂಟ್ಗಳಲ್ಲಿ ಒಲೆ ಹೊಚ್ಚಿ ಜೀವನ ಮಾಡೋಂಥ ಎಲ್ಲೂ ಕೂಡ ಇರಲ್ಲ. ಹಾಗೆ ಅವರೆಲ್ಲರೂ ಅನಿವಾರ್ಯವಾಗಿ ಗ್ಯಾಸಿನ ಮರೆಯನ್ನು, ಸಿಲಿಂಡರ್ಗಳ ಮರೆಯನ್ನು ಹೋಗಲೇಬೇಕಾಗಿದೆ, ಗ್ಯಾಸ್ ಒಲೆಗಳನ್ನು ಉಪಯೋಗಿಸಲೇಬೇಕಾಗಿದೆ. ಈಗ ಅಂಥವರು ಏನು ಮಾಡಬೇಕು? ಹೆಚ್ಚಿನ ಹಣವನ್ನು ಕೊಟ್ಟು ಸಿಲಿಂಡರನ್ನು ಖರೀದಿ ಮಾಡಬೇಕು. ಎಷ್ಟೊಂದು ಹೊರೆ ಆಗ್ತಾ ಇದೆಯಲ್ಲ. ಇದು ಇಷ್ಟೇ ಅಲ್ಲ, ಈ ಒಂದು ಇದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೊದಲೇ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನು ಕೊಟ್ಟು ಪದಾರ್ಥಗಳನ್ನು ಖರೀದಿ ಮಾಡೋದ್ರ ಜೊತೆಯಲ್ಲಿ ಈಗ ಸಿಲಿಂಡರ್ನೂ ಹೆಚ್ಚಿನ ಬೆಲೆಯಲ್ಲಿ ಕೊಟ್ಟು ಖರೀದಿ ಮಾಡಬೇಕು. ಹಾಗೆ ಈ ಒಂದು ಏನು ನಾವು ಇಂಟರ್ನೆಟ್ ಅಂತೇಳಿ ನಾವೆಲ್ಲ ನೋಡ್ತಾ ಇರ್ತೀವಿ. ಪ್ರತಿಯೊಂದು ನಡೀತಕ್ಕಂಥ ವಿಷಯಗಳನ್ನು ನಾವು ಇಲ್ಲೇ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡೋದು ಅಥವಾ ಕಳಿಸುವಂಥದ್ದು ನಾವೆಲ್ಲ ಮಾಡ್ತಿದ್ದೇವೆ. ಇದ್ರ ಮೇಲೂ ಕೂಡ ಇನ್ನು ಹೀಗೆ ಯುದ್ಧ ಮುಂದುವರೆದರೆ ಇದ್ರ ಮೇಲೂ ಕೂಡ ದುಷ್ಪರಿಣಾಮ ಬೀರ್ಬೋದು. ಯಾಕಪ್ಪ ಅಂತಂದರೆ, ಭಾರತ ದೇಶದಲ್ಲಿ ಅಲ್ಲದೆ ವಿಶ್ವದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಕನೆಕ್ಟ್ ಆಗ್ತಾ ಇರೋದು ಸಮುದ್ರದ ಮಾರ್ಗದಲ್ಲೇ ಅತಿ ಹೆಚ್ಚು ಇಂಟರ್ನೆಟ್ ಕನೆಕ್ಟ್ ಆಗಿರೋದು. ಸಮುದ್ರದ ಮಾರ್ಗದಲ್ಲೇ ನಾವು ಅತಿ ಹೆಚ್ಚು ಇಂಟರ್ನೆಟ್ ವೈರ್ಗಳನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು. ಈ ವೈರ್ಗಳ ಮೇಲೆ ಏನಾದರೂ ಬಾಂಬ್ಗಳ ದಾಳಿ ಆದರೆ, ಈ ಒಂದು ದಾಳಿಯಿಂದ ವೈರ್ಗಳು ಡ್ಯಾಮೇಜ್ ಆದವು ಅಂದರೆ ಇಂಟರ್ನೆಟ್ ಕಡಿತಗೊಳ್ಳುತ್ತೆ. ಮತ್ತು ನಾವು ಹಿಂದೆ ನಮ್ಮ ಏನು ಆದಿಮಾನವ ಏನು ಹಿಂದೆ ನಮ್ಮ ಪೂರ್ವಜರು ಬಳಕೆ ಮಾಡ್ತಾಯಿದ್ರು, ಹಿಂದೆ ನಮ್ಮ ಪೂರ್ವಜರು ಯಾವುದೇ ಇಂಟರ್ನೆಟ್ ಇಲ್ದಲೆ ಯಾವ ರೀತಿ ಬದುಕ್ತಾ ಇದ್ರು ಆ ರೀತಿ ಮತ್ತೆ ನಾವು ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂತಂದರೆ ನಾವೆಲ್ಲರೂ ಇವತ್ತು ಇಂಟರ್ನೆಟ್ಟಿಗೆ ಅಡಿಕ್ಟ್ ಆಗಿಬಿಟ್ಟಿವಿ. ಒಂದು ಇಂಟರ್ನೆಟ್ ಬಳಕೆ ಇಲ್ಲದೆ ಮನುಷ್ಯ ಬದುಕಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಈ ಒಂದು ಸ್ಥಿತಿಯಲ್ಲಿ ಯಾವುದೇ ವಿಷಯವನ್ನು ತಗೊಂಡ್ರೆ, ನಾವು ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗಲಿ, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಲಿ, ಎಲ್ಲವೂ ಇಂಟರ್ನೆಟ್. ಯಾವುದೇ ಒಂದು ಇದಾದರೂ ನಾವು
ಎಲ್ಲವೂ ಆನ್ಲೈನಲ್ಲೇ ಆ್ಯಡ್ ಮಾಡ್ತಿದ್ದೀವಿ, ಆನ್ಲೈನನ್ನೇ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲವೂ ಇಂಟರ್ನೆಟ್ ಮೇಲೆ ನಿಂತುಬಿಟ್ಟಿದ್ದೀವಿ. ಡಿಜಿಟಲ್, ಎಲ್ಲವೂ ಡಿಜಿಟಲ್ ಮೇಲೆ ನಿಂತಿದ್ದೀವಿ. ಒಂದು ವೇಳೆ ಇದೇ ರೀತಿ ಯುದ್ಧ ನಡೆದರೆ ಭಾರತ ದೇಶದಲ್ಲಿರ್ತಕ್ಕಂಥದ್ದಷ್ಟೇ ಅಲ್ಲದೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಇಂಟರ್ನೆಟ್ಗಳು ಹಾಳಾಗುವಂಥ ಚಾನ್ಸಸ್ಗಳಿದೆ. ಈ ಯುದ್ಧ ಏನು ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧದಿಂದ ಭಾರತ ದೇಶದಲ್ಲಿ ಎಷ್ಟೊಂದು ಪರಿಣಾಮ ಬೀರ್ತಾ ಇದೆ. ಒಂದು ವೇಳೆ ಇಂಟರ್ನೆಟ್ ಕನೆಕ್ಟ್ ತಪ್ಪಿದರೆ ಮುಂದಿನ ಜೀವನ ಹೇಗೆ, ಯಾವ ರೀತಿ ನಾವು ಯಾರನ್ನ ಏನಾದರೂ ವಿಷಯವನ್ನು ತಿಳಿಸ್ಬೇಕಂದ್ರೆ ಮತ್ತೆ ನಾವು ಲೆಟ್ರ್ಯಾಡ್ ಅಂದರೆ ಮತ್ತೆ ನಾವು ಬರಹಗಳ ಮುಖಾಂತರನೇ ತಿಳಿದುಕೊಳ್ಬೇಕು. ಹಾಗೆ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಕೂಡ ನಾವು ಪತ್ರಿಕೆಯ ಮುಖಾಂತರನೇ ಕಳಿಸ್ಬೇಕು, ಪೇಪರ್ಗಳ ಮುಖಾಂತರನೇ ಕಳಿಸ್ಕೊಡ್ಬೇಕು. ಹೋಗೋದಕ್ಕೆ ಮತ್ತೆ ನಾವು ಹಳೆಯ ಸಂಪ್ರದಾಯ ಏನು ಪಾರಿವಾಳಗಳನ್ನು ಅಥವಾ ಸಂದೇಶವನ್ನು ಕಳಿಸಲು ಉಪಯೋಗಿಸ್ತಕ್ಕಂಥ ಹಳೆಯ ವಿಧಾನಗಳಿಗೆ ಮತ್ತೆ ನಾವು ಹೋಗ್ಬೇಕಾಗುತ್ತಾ? ನೋಡಿ, ಈ ಒಂದು ನಾವೆಲ್ಲ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿ ನಾವು ಮುಂದುವರೆದು ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಅದರಿಂದ ಮತ್ತೆ ಇದಕ್ಕೆ ಬಂದ್ರೆ ನಮ್ಮ ಕೈಲಿ ಬದುಕೋದಾಗುತ್ತಾ? ನಾವು ಜೀವನ ಮಾಡೋದಾಗುತ್ತಾ? ಬದುಕೋದಕ್ಕೆ ಸಾಧ್ಯನಾ? ನೋಡಿ, ಎಷ್ಟೊಂದು ಮುಂದುವರೆದಿದ್ದೀವಿ, ನಾವು ಬೆಳೆದಿದ್ದೇವೆ ಅಂತ ಹೇಳ್ತೀವಿ. ಕೇವಲ ಒಂದು ಇಂಟರ್ನೆಟ್ ಇಲ್ಲ ಅಂದರೆ ಬದುಕೋದಾಗಲ್ಲ, ಗ್ಯಾಸ್ ಇಲ್ಲ ಅಂದರೆ ಬದುಕೋದಾಗಲ್ಲ, ಕಚ್ಚಾ ತೈಲಗಳಿಲ್ಲದ್ರಿಂದ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ನಾವು ಮುಂದುವರಿಯೋದಾಗಲ್ಲ. ಅದಕ್ಕೆ ನಾವೆಲ್ಲ ಪರಿವರ್ತನೆ ಆಗ್ತಾ ಹೋಗ್ತಾ ಇದ್ದೀವಿ. ಎಷ್ಟೊಂದು ಮುಂದುವರೆದ್ರು ಅಷ್ಟೊಂದು ಮತ್ತೆ ಹಿಂದೆ ಬರುವಂಥ ಸಂಭವ ಇರ್ಬೋದು. ಯೋಚಿಸಿ. ಇನ್ನು ಈ ಯುದ್ಧ ನಿಲ್ಲದೇ ಇದ್ದರೆ ಭಾರತ ದೇಶ ಅಷ್ಟೇ ಅಲ್ಲ, ಅನೇಕ ರಾಷ್ಟ್ರಗಳು ಕೂಡ ಸಫರ್ ಮಾಡಬೇಕಾಗುತ್ತೆ. ಅನೇಕ ರಾಷ್ಟ್ರಗಳು ಕೂಡ ಈ ಒಂದು ತೊಂದರೆಗೆ ಈಡಾಗುತ್ತೆ ಅಂತ ಹೇಳ್ತಾ